ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಕಾಮನ್ ಕ್ಲಾಕ್ಸ್ ಆ್ಯಂಡ್ ಸಿಂಪಲ್ ಪೆಂಡುಲಮ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಟೈಮ್ ಪೀರಿಯಡ್. ಅದಕ್ಕೆ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. 9.2 ಆ್ಯಕ್ಟಿವಿಟಿನ ನೋಡಿ. ಸೆಟ್ ಅಪ್ ಎ ಸಿಂಪಲ್ ಪೆಂಡುಲಮ್ ಆಸ್ ಶೋನ್ ಇನ್ ಫಿಗರ್ 9.4 with a thread or string of length ನಿಯರ್ಲಿ 1 ಮೀಟರ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ 9.1 ಈ ಸಿಂಪಲ್ ಪೆಂಡಲಮ್ ಇಲ್ಲಿ ತೋರಿಸಿರೋ ಥರ ಸುಮಾರು 1 ಮೀಟರ್ ಉದ್ದದ ಒಂದು ದಾರ ಅಥವಾ ತಂತಿಗೆ ಒಂದು ಸರಳ ಲೋಲಕವನ್ನು ಸಿಂಪಲ್ ಪೆಂಡುಲಮ್ನ ತಯಾರು ಮಾಡ್ಕೊಳ್ಳಿ. ಸರಳ ಲೋಲಕ ಒಂದು ಚಿತ್ರದಲ್ಲಿ ಕೊಟ್ಟಿರೋ ಥರ ಒಂದು ತಂತಿಗೋ ಅಥವಾ ಒಂದು ದಾರಕ್ಕೋ ಈ ರೀತಿ ಒಂದು ಗುಂಡು ಅಥವಾ ಕಲ್ಲನ್ನು ಅದಕ್ಕೆ ಕಟ್ಟಿ ಸಿಂಪಲ್ ಪೆಂಡುಲಮ್ನ ನೀವೇನು ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಎನಿ ಫ್ಯಾನ್ಸ್ ನಿಯರ್ ಬೈ. ಏನು ಹತ್ತಿರದಲ್ಲಿ ಯಾವುದಾದ್ರೂ ಹತ್ತಿರದಲ್ಲಿರಬಹುದಾದ ಫ್ಯಾನ್ಗಳನ್ನು ಏನು ಮಾಡಿ, ಆಫ್ ಮಾಡಿ, ಅವುಗಳನ್ನ ಹಾರಿಸಿ. ಲೆಟ್ ದ ಬಾಬ್ ಆಫ್ ದ ಪೆಂಡುಲಮ್ ಕಮ್ ಟು ರೆಸ್ಟ್ ಅಟ್ ಇಟ್ಸ್ ಮೀನ್ ಪೊಸಿಷನ್. ಇವಾಗ ಏನು ಮಾಡಿ, ಆ ಲೋಲಕದ ಗುಂಡು ವಿಶ್ರಾಂತ ಸಮಸ್ಥಿತಿಗೆ ಬರುವಂತೆ ಮಾಡಿ. ಅಂದರೆ ಅದು ರೆಸ್ಟಲ್ಲಿ ಇರೋ ಥರ ಅಳ್ಳಾಡ್ತಾ ಇರಬಾರ್ದು, ವಿಶ್ರಾಂತ ಸ್ಥಿತಿಗೆ ರೆಸ್ಟಲ್ಲಿ ಇರೋ ಥರ ನೋಡ್ಕೊಳ್ಳಿ. ಮಾರ್ಕ್ ದ ಮೀನ್ ಪೊಸಿಷನ್ ಆಫ್ ದ ಬಾಬ್ ಆನ್ ದ ಫ್ಲೋರ್ ಬಿಲೋ ಇಟ್ ಆರ್ ಆನ್ ದ ವಾಲ್ ಬಿಹೈಂಡ್ ಇಟ್. ಗುಂಡಿನ ಸಮಸ್ಥಿತಿ ಸ್ಥಾನ ಅಂದರೆ ಗುಂಡು ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತಲ್ಲ, ಸಮಸ್ಥಿತಿಯಲ್ಲಿ ಮಧ್ಯದಲ್ಲಿ ಕೆಳಗಿನ ನೆಲದ ಮೇಲೆ ಅಥವಾ ಹಿಂಬದಿಯ ಗೋಡೆ ಮೇಲೆ ಗುರುತು ಮಾಡಿ. ಅದು ಎಲ್ಲಿದೆ ಅದಕ್ಕೊಂದು ಗುರುತು ಮಾಡಿ, ಎಲ್ಲಿದೆ ಅಂತ. ಆಮೇಲೆ ಅಳ್ಳಾಡದ ಮೇಲೆ ಅದು ಯಾವ ಕಡೆ ಆಗುತ್ತೆ ಅಂತ ಗೊತ್ತಾಗಬೇಕಲ್ವಾ. ಅದು ಎಲ್ಲಿ ವಿಶ್ರಾಂತ ಸ್ಥಿತಿ ಇರುತ್ತಲ್ಲ ಅದನ್ನು ಒಂದು ಗುರುತು ಮಾಡಿ ಇಟ್ಕೊಳ್ಳಿ. ಟು ಮೆಷರ್ ದ ಟೈಮ್ ಪೀರಿಯಡ್ ಆಫ್ ದ ಪೆಂಡುಲಮ್ ವಿ ವಿಲ್ ನೀಡ್ ಎ ಸ್ಟಾಪ್ ವಾಚ್. ಈಗ ಸರಳ ಲೋಲಕದ ಆವರ್ತನಾವಧಿ ಅಂದರೆ ಅದು ಒಂದು ಅಲುಗಾಡುತ್ತಲ್ಲ, ಅದನ್ನು ಅಳತೆ ಮಾಡೋದಕ್ಕೆ ಒಂದು ಸ್ಟಾಪ್ ವಾಚನ್ನು ತೆಗೆದಿಟ್ಕೊಳ್ಳಿ. However, if a stopwatch is not available, a table clock or wrist watch can be used. ಒಂದು ವೇಳೆ ನಿಮಗೆ ಸ್ಟಾಪ್ ವಾಚ್ ಇಲ್ಲ ಅಂತಂದರೆ ಮಾಮೂಲಿ ಮೇಜಿನ ಮೇಲೆ ಇರ್ತಕ್ಕಂಥ ಒಂದು ಗಡಿಯಾರನೋ ಅಥವಾ ಕೈ ಗಡಿಯಾರ ವಾಚ್ ಅದನ್ನು ಸಹ ಉಪಯೋಗಿಸ್ಬೋದು. To set the pendulum in motion, gently hold the bob and move it slightly to one side. ಈಗ ಏನು ಮಾಡಿ, ಆ ಸರಳ ಲೋಲಕವನ್ನು ಚಲಿಸುವಂತೆ ಮಾಡೋಕ್ಕೆ ಒಂದು ಗುಂಡನ್ನು ಒಂದು ಬದಿಗೆ, ಅದರ ಗುಂಡಿರುತ್ತಲ್ಲ ಅದು ಒಂದು ಬದಿಗೆ ಎಳೆದು ತನ್ನಿ. ಅಂದರೆ ಸ್ವಲ್ಪ ಅಲುಗಾಡಿಸಿರಿ, ಎಳೆದ್ರೆ ಅದು ಚಲಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಮೇಕ್ ಶೋರ್ ದಟ್ ದ ಸ್ಟ್ರಿಂಗ್ ಅಟ್ಯಾಚ್ಡ್ ಟು ದ ಬಾಬ್ ಈಸ್ taut while you displace it. ಅದೇನು ಈಗ ಸ್ವತಂತ್ರವಾಗಿ ಚಲಿಸೋದಕ್ಕೆ ಬಿಡಿ. ಅಂದರೆ ಆ ರೀತಿ ಅದನ್ನು ರೆಸ್ಟಲ್ಲಿದ್ದು ಸ್ಥಾನಪಲ್ಲಟಗೊಳಿಸಿದ್ರಿ, ಎಳೆದ್ರಿ ಅಲ್ವಾ. ಎಳೆದಾದ್ಮೇಲೆ ಆ ದಾರ ಬಿಗಿಯಾಗಿರುತ್ತಲ್ಲ, ಆ ದಾರ ಗಟ್ಟಿಯಾಗಿದೆಯಾ ಅಥವಾ ತಂತಿ ಗಟ್ಟಿಯಾಗಿದೆಯಾ ಅದನ್ನು ಖಚಿತಪಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಈಗೇನು ಮಾಡಿ, ಅದು ಚೆನ್ನಾಗಿ ಮೇಕ್ ಶೋರ್ ದಟ್ ಸ್ಟ್ರಿಂಗ್ ಅಟ್ಯಾಚ್ ಟು ಬಾಬ್ ಟಾಟ್ ವೈಲ್ ಯು ಡಿಸ್ಪ್ಲೇಸ್ ಇಟ್. ಟೈಟ್ ಆಗಿದೆಯಾ, ಅದು ಗಟ್ಟಿಯಾಗಿದೆಯಾ ದಾರ ಅಥವಾ ತಂತಿ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಏನು ಮಾಡಿ, ನಾವು ರಿಲೀಸ್ ದ ಬಾಬ್ ಫ್ರಮ್ ಇಟ್ಸ್ ಡಿಸ್ಪ್ಲೇಸ್ಡ್ ಪೊಸಿಷನ್. ಈಗ ಆ ಲೋಲಕ ನೀವು ಕಟ್ಟಿರ್ತಿರಲ್ಲ ದಾರಕ್ಕೆ ಗುಂಡು, ಅದನ್ನು ಸ್ವತಂತ್ರವಾಗಿ ಅಲುಗಾಡೋದಕ್ಕೆ ಬಿಡಿ. ರಿಮೆಂಬರ್ ದಟ್ ದ ಬಾಬ್ ಈಸ್ ನಾಟ್ ಟು ಬಿ ಪುಷ್ಡ್ ವೆನ್ ಇಟ್ ಈಸ್ ರಿಲೀಸ್ಡ್. ನೆನ್ಪಿಟ್ಕೊಳ್ಳಿ, ಏನು ಮಾಡಿ, ತಳ್ಳಬಾರ್ದು. ಸಲ ಅಳವಡಿಸಿದ ಮೇಲೆ ಅದನ್ನು ಯಾವುದೇ ರೀತಿ ಮತ್ತೆ ತಳ್ಳೋದಕ್ಕೆ ಆ ಗುಂಡನ್ನು ಹೋಗಬಾರ್ದು. Note the time on the clock when the bob is at rest at its mean position. ಒಂದು ಸಲ ಅದನ್ನು ಸ್ವತಂತ್ರ ಚಲಿಸೋಕೆ ಬಿಟ್ಟ ಮೇಲೆ ಮತ್ತೆ ಅದನ್ನು ತಳ್ಳಬಾರ್ದು, ಅದನ್ನು ಟಚ್ ಮಾಡೋದಕ್ಕೂ ಹೋಗಬಾರ್ದು. ಈ ರೀತಿ ಅದು ಚಲಿಸೋದಕ್ಕೆ ಪ್ರಾರಂಭ ಮಾಡಿದಾಗಲಿಂದ ಅದು ಸಮಸ್ಥಿತಿ ಸ್ಥಾನದಲ್ಲಿ ಬರುವವರೆಗೂ ಎಷ್ಟು ಸಮಯ ತಗೊಳುತ್ತೆ ಅನ್ನೋದು ಗಡಿಯಾರದಲ್ಲಿ ನೀವು ಗುರುತಿಸ್ಕೊಳ್ಬೇಕು, ಟೈಮ್ನ ನೋಡ್ಕೊಳ್ಬೇಕು. Instead of the mean position, you may note the time when the bob is at one of its extreme positions. ಏನು ಮಾಡಬೇಕು, ಅದು
ಸಮಸ್ಥಿತಿ ಸ್ಥಾನದಿಂದ ಬದಿ ಕೊನೆಯ ಸ್ಥಾನದವರೆಗೂ ಸಮಯವನ್ನು ಗುರುತಿಸ್ಕೋಬೇಕು. ಅದು ಎಲ್ಲಿವರೆಗೂ ಬದಿಗೆ ನಿಂತ್ಕೊಳ್ತೀವಿ ಅಂದ್ರೆ 20 ಆಂದೋಲನ. ಮೀನ್ ಪೊಸಿಷನ್ ಯು ಮೇ ನೋಟ್ ಅಂದ್ರೆ ಒಂದ್ಸಲ ಅಲುಗಾಡಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಅದೇನಾಗುತ್ತೆ, ಅದು ಮತ್ತೆ ಆ ಗುಂಡು ಒಂದು ಬದಿಯ ಕೊನೆಯ ಸ್ಥಾನದಲ್ಲಿದ್ದಾಗಲೂ ಆ ಸಮಯವನ್ನು ಗುರುತಿಸ್ಕೋಬೇಕು. ಇನ್ನೊಂದು ಈಗ ಇದು ಪೊಸಿಷನ್ ಇದೆ ಅಂದ್ರೆ ನಿಲ್ತಿದೆ, ಮತ್ತೆ ಇದು ಎ ಒಂದು ಬದಿಗೋ ಅಥವಾ ಎ ಬಿ ಬದಿಗೋ ಬರ್ತಿದೆ ಅಂದ್ರೆ ಅದನ್ನು ಸಹ ನೀವು ಕೌಂಟ್ ಅನ್ನ ಮಾಡಬೇಕು. ಮೆಷರ್ ದ ಟೈಮ್ ದ ಪೆಂಡ್ಯುಲಮ್ ಟೇಕ್ಸ್ ಟು ಕಂಪ್ಲೀಟ್ 20 ಆಸಿಲೇಷನ್ಸ್. ಈ ರೀತಿ 20 ಆಂದೋಲನವನ್ನು ಪೂರ್ಣಗೊಳಿಸುವವರೆಗೂ ಗುಂಡು ಎಷ್ಟು ಸಮಯವನ್ನು ತೆಗೆದುಕೊಳ್ತು ಅನ್ನೋದನ್ನ ಅಳತೆ ಮಾಡ್ಬೇಕು. ಅಂದ್ರೆ 20 ಟೈಮ್ಸ್ ಈ ರೀತಿ ಅಲುಗಾಡೋವರೆಗೂ ಅದೆಷ್ಟು 20 ಸಲ ಅಲುಗಾಡ್ಬೇಕದು. ಆ 20 ಸಲ ಅಲುಗಾಡೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊತು. ಒಂದ್ಸಲ ಹಿಂಗೋಗಿ ಹಿಂಗ್ ಬರಬೇಕು, ಗೊತ್ತಾಯ್ತಾ? ಒಂದು ಆಂದೋಲನ ಒಂದ್ಸಲ ಇಲ್ಲಿಂದ ಇಲ್ಲಿಗೆ ಹೋಗೋದು ಒಂದು ಆಂದೋಲನ. ಈ ರೀತಿ 20 ಬಾರಿ ಆಂದೋಲನ ಆಗುವವರೆಗೂ ಅದನ್ನ ಕೌಂಟ್ ಮಾಡ್ಕೊಂಡು ಗುರುತಿಸ್ಕೊಂಡು 20 ಬಾರಿ ಆಂದೋಲನವನ್ನ ಮಾಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ತು ಅನ್ನೋದನ್ನ ನೀವು ಗುರುತಿಸ್ಕೋಬೇಕು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್, ನೀವು ಅದನ್ನ ನೋಟ್ ಮಾಡ್ಕೋಬೇಕು. ಅಬ್ಸರ್ವೇಷನ್ ಇನ್ ಟೇಬಲ್ 9.2 ನಲ್ಲಿ ಫಸ್ಟ್ ಅಬ್ಸರ್ವೇಷನ್ ಶೋನ್ ಈಸ್ ಜಸ್ಟ್ ಎ ಸ್ಯಾಂಪಲ್. ಫಸ್ಟ್ ಮಾಡ್ತಿರಲ್ಲ ಅದು ಒಂದು ಸ್ಯಾಂಪಲ್ ಆಗಿರುತ್ತೆ. ಅಂದ್ರೆ ನೀವು ಮೊದಲನೇ ಬಾರಿ ಮಾಡ್ತಕ್ಕಂತಹ ಒಂದು ವೀಕ್ಷಣೆ ಸ್ವಲ್ಪ ಏನಾಗಿರುತ್ತೆ, ಚಟುವಟಿಕೆ, ಒಂದು ಮಾದರಿ ಅದು. ಯುವರ್ ಅಬ್ಸರ್ವೇಷನ್ಸ್ ಕುಡ್ ಬಿ ಡಿಫ್ರೆಂಟ್ ಫ್ರಮ್ ದಿಸ್. ರಿಪೀಟ್ ದಿಸ್ ಆಕ್ಟಿವಿಟಿ ಎ ಫ್ಯೂ ಟೈಮ್ಸ್ ಅಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಫಸ್ಟ್ ಮಾಡ್ತಿರಲ್ಲ ಅದನ್ನ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅಲ್ಲಿ ನೋಟ್ ಮಾಡಬೇಕು. ಅದೇ ರೀತಿ ರಿಪೀಟ್ ಮಾಡಬೇಕು. ಮತ್ತೆ 20 ಸಲ ಆಸಿಲೇಷನ್ ಮಾಡಬೇಕು. ಆಮೇಲೆ ಎಷ್ಟು ಸಮಯ ತಗೊಳುತ್ತೆ, ಆಮೇಲೆ ಎಷ್ಟು ಬಾರಿ ಆಗುತ್ತೆ ಅನ್ನೋದನ್ನ ಮತ್ತೆ ರಿಪೀಟ್ ಮಾಡಿ ನೋಟ್ ಮಾಡಬೇಕು ಆ ಟೇಬಲ್ ಅಲ್ಲಿ. ಬೈ ಡಿವೈಡಿಂಗ್ ದ ಸೇಮ್ ಟೈಮ್ ಟೇಕನ್ ಫಾರ್ 20 oscillation by 20, get the time taken for one oscillation or the time period of the pendulum. ಅಂದ್ರೆ ನೀವು ನಿಮ್ಮ ವೀಕ್ಷಣೆ ಈ ಚಟುವಟಿಕೆಯಲ್ಲಿ ಹಾಗೆ ಹಲವು ಬಾರಿ ತುಂಬಾ ಸಲ ಮಾಡ್ತಿರ್ಬೇಕಾದ್ರೆ 20 ಆಂದೋಲನಗಳಿಗೆ ತೆಗೆದುಕೊಂಡ ಕಾಲವನ್ನ 20ರಿಂದ ಭಾಗಿಸ್ಬೇಕು. 20 ಟೈಮ್ಸ್ಗೆ ಎಷ್ಟು ತೆಗೆದುಕೊಂಡಿರುತ್ತೆ ಅದನ್ನ 20ರಿಂದ ಭಾಗಿಸಿ ಒಂದು ಆಂದೋಲನಕ್ಕೆ ತೆಗೆದುಕೊಂಡ ಕಾಲ ಮತ್ತೆ ಆವರ್ತನ ಅವಧಿಯನ್ನು ಪಡ್ಕೋಬೇಕು. 20 ಟೈಮ್ಸ್ ಆವರ್ತನ ಆಗಿರೋದನ್ನ 20ರಿಂದ ಭಾಗಿಸ್ಬೇಕು. ಆಯ್ತಾ? 20 ಟೈಮ್ಸ್ ತಾನೇ ಅದು ಆಂದೋಲನ ಆಗುತ್ತೆ. ಈಸ್ ದ ಟೈಮ್ ಪೀರಿಯಡ್ ಆಫ್ ಯುವರ್ ಪೆಂಡುಲಮ್ ನಿಯರ್ಲಿ ದ ಸೇಮ್ ಇನ್ ಆಲ್ ಕೇಸಸ್. ಈ ರೀತಿ ಪ್ರತಿಯೊಂದು ವೀಕ್ಷಣೆಯಲ್ಲೂ ಲೋಲಕದ ಆವರ್ತನಾವಧಿ ಒಂದೇ ಆಗಿದೆಯೇ ಅನ್ನೋದನ್ನ ನೀವು ಗಮನಿಸಬೇಕು. ನೋಟ್ ದಟ್ ಎ ಸ್ಲೈಟ್ ಚೇಂಜ್ ಇನ್ ದ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಡಸ್ ನಾಟ್ ಅಫೆಕ್ಟ್ ದ ಟೈಮ್ ಪೀರಿಯಡ್ ಆಫ್ ಯುವರ್ ಪೆಂಡುಲಮ್. ಲೋಲಕ ಆರಂಭವಾದ ಒಂದು ಸ್ಥಾನಪಲ್ಲಟ ಸ್ಟಾರ್ಟಿಂಗ್ ಟೈಮ್ ಇಂದ ಸ್ವಲ್ಪ ಬದಲಾವಣೆ ಅಥವಾ ಆವರ್ತನಾವಧಿ ಮೇಲೆ ಯಾವುದೇ ರೀತಿ ಪರಿಣಾಮ ಇಲ್ಲ ಎಂಬುದನ್ನು, ಇಲ್ವಾ ಅಥವಾ ಏನಾದ್ರೂ ಸ್ವಲ್ಪ ಚೇಂಜಸ್ ಇದೆ ಆವರ್ತನದಲ್ಲಿ ನೀವು ಅದನ್ನು ಸ್ವಲ್ಪ ತಿಳ್ಕೋಬೇಕು. ಯಾವುದೇ ಬದಲಾವಣೆ ಇಲ್ಲ ಎಂಬುದನ್ನು ಗಮನಿಸಬೇಕು. ಲೋಲಕದ ಸ್ಟಾರ್ಟಿಂಗ್ ಇಂದ ಆರಂಭದಿಂದ ಸ್ಥಾನಪಲ್ಲಟದಲ್ಲಿಂದ ಸ್ವಲ್ಪ ಬದಲಾವಣೆ, ಆವರ್ತನಾವಧಿಯಲ್ಲಿ ಯಾವುದೇ ರೀತಿ ಗಮನಾರ್ಹ ಬದಲಾವಣೆ ಆಗಲ್ಲ. Nowadays, most clocks or watches have been electric circuit with one or more. ಇತ್ತೀಚಿನ ದಿನಗಳಲ್ಲಿ ಬಹುಪಾಲು ಗಡಿಯಾರ ಅಥವಾ ಕೈಗಡಿಯಾರಗಳು ಹೆಚ್ಚು ವಿದ್ಯುತ್ ಕೋಶಗಳಿಂದ ಅಂದ್ರೆ ಕೂಡಿದ ವಿದ್ಯುತ್ ಮಂಡಲವನ್ನು ಒಳಗೊಂಡಿರುತ್ತೆ. ಸಾಮಾನ್ಯವಾಗಿ ಈಗಿರ್ತಕ್ಕಂತಹ ಗಡಿಯಾರಗಳು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಹೊಂದಿರತಕ್ಕಂತಹ ಒಂದು ವಾಚಸ್ ಆಗಿರುತ್ತೆ. ನೋಡಿ, ಟೈಮ್ ಪೀರಿಯಡ್ ಆಫ್ ಎ ಸ್ಯಾಂಪಲ್ ಸಿಂಪಲ್ ಪೆಂಡುಲಮ್. ಲೆಂತ್ ಆಫ್ ಎ ಸ್ಟ್ರಿಂಗ್, ಅದರದ್ದು ಲೆಂತ್ ಎಷ್ಟಿದೆ 100 ಸೆಂಟಿಮೀಟರ್ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಟೈಮ್ ಟೇಕನ್ ಫಾರ್ 20 oscillation. ಎಷ್ಟು ಸಮಯವನ್ನ 20 ಆಂದೋಲನ ಮಾಡೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಂಡು 42 ತಗೊಂಡಿದೆ. ಅದರದ ಟೈಮ್ ಪೀರಿಯಡ್ ಎಷ್ಟು 2. ಅಂದ್ರೆ ಇವ್ರು ಹೇಗ್ ಮಾಡಿದ್ದಾರೆ ಅಂದ್ರೆ 42 ಅದು ಎಷ್ಟು ಸಲ ಆಂದೋಲನ 20 ಅಲ್ವಾ, ಇದರಿಂದ ಆವಾಗಲೇ ಹೇಳಿದ್ರಲ್ಲ, ಅದರಿಂದ ನೀವು ಭಾಗಿಸ್ಬೇಕು, ಡಿವೈಡ್ ಮಾಡಬೇಕು. ಇಂಟು ಎಷ್ಟು ಇದು ಸ್ಟ್ರಿಂಗ್ ಲೆಂತ್ 100 ಡಿವೈಡ್ ಮಾಡಿದ್ದಾರೆ. ಒನ್ ಝೀರೋ ಕ್ಯಾನ್ಸಲ್, 2 1s 2 2s 4, 2 ಇಂದ ಡಿವೈಡ್ ಮಾಡಿದ್ರೆ 2ರಿಂದ 42 ಡಿವೈಡ್ ಮಾಡಿ 2 2s ಮತ್ತೆ 2 1s ಅಂದ್ರೆ 21 ಬಂತು. 21 × 10 ಅಂದ್ರೆ
2.1 ಇದೆ ಇವರಲ್ಲಿ ಬರ್ದಿರ್ತಕ್ಕಂಥ ಆನ್ಸರ್. ಹೇಗೆ ಗೊತ್ತಾಯ್ತಾ? ಅದೇ ರೀತಿ ಬೇರೆದು ಏನಾದರೂ ತಗೊಳ್ಳಿ. 20 ಟೈಮ್ಸ್ ಮಾಡೋದಕ್ಕೆ ಎಷ್ಟು ಟೈಮ್, ಕೆಲವೊಂದ್ಸಲ 36 ತಗೋತು ಅಂದ್ಕೊಳ್ಳಿ. 36 ಟೈಮ್ ತಗೊಳ್ತು. ಎಷ್ಟು ಇದನ್ನ 20ಇಂದ 36ನ ಡಿವೈಡ್ ಮಾಡಿ ಇಂಟು 100 ಮಾಡಿ ಎಷ್ಟು ಬರುತ್ತೆ? ಟೂ ಇಂದ 36ನ ಡಿವೈಡ್ ಮಾಡಿ. 2 1s ಇನ್ನು 1 ಉಳಿದು 16 ಆಯಿತು. 2 8s 16 ಇಂಟು 100 ಮಾಡಿದ್ರೆ 1.8. ಅದೇ ರೀತಿ ನೀವು ಇನ್ನೊಂದು ರಿಪೀಟ್ ಮಾಡಿ, ಅಲ್ಲಿ ಬೇರೆ ಏನಾದರೂ ಬಂತು ಅಂದ್ಕೊಳ್ಳಿ, 14 ಬಂತು ಅಂದ್ಕೊಳ್ಳಿ, ಅದನ್ನು 20ಇಂದ ಡಿವೈಡ್ ಮಾಡಿದ್ರೆ 20 ಬರುತ್ತೆ, 2.0 ಬರುತ್ತೆ. ಈ ರೀತಿ ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ನೋಟ್ ಮಾಡ್ಬೋದು. ಗೊತ್ತಾಯ್ತಾ? One or more cells. These clocks are called ಈ ರೀತಿ ಕ್ವಾರ್ಟ್ಸ್ ಕ್ಲಾಕ್ಸ್. ಅಲ್ಲಿ ಅಂದರೆ ಇತ್ತೀಚೆಗೆ ಬರ್ತಿರ್ತಕ್ಕಂತಹ ಎಲ್ಲ ಕೈಗಡಿಯಾರಗಳು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಹೊಂದಿರುತ್ತೆ. ಈ ರೀತಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರ್ತಕ್ಕಂತಹ ವಾಚಸ್ನ ನಾವೇನಂತ ಕರಿತೀವಿ? ಕ್ವಾರ್ಟ್ಸ್ ಕ್ಲಾಕ್, ಅಂದರೆ ಕ್ವಾರ್ಟ್ಸ್ ಗಡಿಯಾರಗಳು ಅಂತೇಳಿ ಕರಿತೀವಿ. ದ ಟೈಮ್ ಮೆಜರ್ಡ್ ಬೈ ಕ್ವಾರ್ಟ್ಸ್ clocks is much more accurate than that by the clocks available earlier. ಅಂದರೆ ಗಡಿಯಾರಗಳಿಗಿಂತ ಈ ಗಡಿಯಾರಗಳು ನಿಖರವಾದ ಸಮಯವನ್ನು ಅಳೆಯುತ್ತೆ. ಅಂದರೆ ಕ್ವಾರ್ಟ್ಸ್ ವಾಚ್ಗಳೇನೋ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರೋದ್ರಿಂದ ಕರೆಕ್ಟಾಗಿ ನಮಗೆ ಸಮಯವನ್ನು, ಟೈಮನ್ನು ನಿಖರವಾಗಿ ನಮಗೆ ತೋರಿಸೋದಕ್ಕೆ ಕ್ವಾರ್ಟ್ಸ್ ವಾಚ್ಗಳು ತುಂಬ ಸಹಾಯವನ್ನು ಮಾಡುತ್ತೆ. ಗೊತ್ತಾಯ್ತಾ? ಸಿ, ಇದೊಂದು ಟೇಬಲ್ನ ನೋಡೋಣ. ಬಾಕ್ಸ್. There is an interesting story about the discovery that the time period of a given pendulum is constant. ಅಂದರೆ ಒಂದು ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ, ಅಂದರೆ ಒಂದು ಕಾನ್ಸ್ಟೆಂಟ್ ಎಂಬ ಅನ್ವೇಷಣೆಯ ಕುರಿತು ಒಂದು ಸ್ಟೋರಿ ಇದೆ, ಒಂದು ಸ್ವಾರಸ್ಯಕದ ಕಥೆ ಇದೆ. ಅಂದರೆ ಆವರ್ತನಾವಧಿ ಇರುತ್ತಲ್ಲ, ಒಂದು ಸ್ಥಿರ ಕಾನ್ಸ್ಟೆಂಟ್ ಅನ್ನೋದಕ್ಕೆ ಸ್ಟೋರಿ ಇದೆ. ಏನು? ಯು ಮೈಟ್ ಹ್ಯಾವ್ ಹಿಯರ್ಡ್ ದ ನೇಮ್ ಆಫ್ ಫೇಮಸ್ ಸೈಂಟಿಸ್ಟ್ ಗೆಲಿಲಿಯೋ ಗೆಲಿಲಿ. ನೀವೆಲ್ಲರೂ ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾದಂತಹ ಗೆಲಿಲಿಯೋ ಗೆಲಿಲಿ ಎಂಬ ವಿಜ್ಞಾನಿ ಹೆಸರನ್ನ ಎಲ್ಲರೂ ಕೇಳೇ ಇರ್ತೀರಾ. AD 1564ರಿಂದ 1642, 1564 to 1642 ಈ ಅವಧಿಯಲ್ಲಿ, ಆ್ಯಂಡ್ ಬರ್ತ್ ಆ್ಯಂಡ್ ಡೆತ್. ಇಟ್ ಈಸ್ ಸೆಟ್ ದಟ್ ಒನ್ಸ್ ಗೆಲಿಲಿಯೋ ವಾಸ್ ಸಿಟಿಂಗ್ ಇನ್ ಎ ಚರ್ಚ್. ಒಂದ್ಸಲ ಒಮ್ಮೆ ಗೆಲಿಲಿಯೋ ಅವರು ಚರ್ಚ್ನಲ್ಲಿ ಕುಳಿತಿರ್ತಾರೆ. ಕೂತಿದ್ದಾಗ he noticed that a lamp suspended from the ceiling with a chain was moving slowly from one side to the other. ಅವ್ರು ಚರ್ಚ್ನಲ್ಲಿ ಕುಳಿತಿರುವಾಗ ಏನಾಗುತ್ತೆ, ಚಾವಣಿಯಿಂದ, ಮೇಲಿರ್ತಕ್ಕಂಥ ಚಾವಣಿಯಿಂದ ಸರಪಳಿಯೊಂದಿಗೆ ಒಂದು ತೂಗು ದೀಪ ಲ್ಯಾಂಪ್ ಇರುತ್ತಲ್ಲ, ಅದು ನಿಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಬದಿಯಿಂದ ಇನ್ನೊಂದು ಬದಿಗೆ ತೂಗುತ್ತಿರೋದನ್ನು ಗಮನಿಸ್ತಾರೆ. ಸೀಲಿಂಗ್ ಲ್ಯಾಂಪ್ ಗೊತ್ತಾಯ್ತಾ? ಲ್ಯಾಂಪ್ ಸಸ್ಪೆಂಡೆಡ್ ಫ್ರಮ್ ಸೀಲಿಂಗ್ ವಿತ್ ಚೈನ್ ಇಸ್ ಮೂವಿಂಗ್ ಸ್ಲೋಲಿ ಒನ್ ಸೈಡ್ ಟು. ಈ ರೀತಿಯ ದೀಪವನ್ನು ಒಂದು ದಾರ ಕಟ್ಟಿ ಲ್ಯಾಂಪನ್ನು ಬಿಟ್ಟಿರ್ತಾರೆ, ಅದು ಈ ರೀತಿ ತೂಗುತ್ತಾ ಇರುತ್ತೆ, ಅದನ್ನು ಗಮನಿಸ್ತಾರೆ. He was surprised to find that his pulse beat the same number of times during the interval in which the lamp completed one oscillation. ಆ ದೀಪ ಒಂದು ಆಂದೋಲನವನ್ನು ಪೂರ್ಣಗೊಳಿಸುವ, ಅಂದರೆ ಒಂದು ಆಸಿಲೇಷನ್ ಪೂರ್ಣಗೊಳಿಸುವ ಕಾಲದಲ್ಲಿ ಏನಾಯ್ತು, ಸಮಾನ ಸಂಖ್ಯೆಯ ತನ್ನ ನಾಡಿಮಿಡಿತಗಳನ್ನು ಎಣಿಸಿಕೊಂಡು ಆಶ್ಚರ್ಯಚಕಿತರಾದರು. ಅಂದರೆ ಅವ್ರ ನಾಡಿಮಿಡಿತಕ್ಕೂ ಅದು ಒಂದು ಆಂದೋಲನಕ್ಕೂ ಒಂದೇ ಕಾಲವನ್ನು, ಒಂದೇ ಸಮಯ ತೆಗೆದುಕೊಂಡಿತು. ಅದು ಕೌಂಟ್ ಮಾಡ್ಕೊಂಡಿದ್ರು, ಅದೆಷ್ಟು ಸಮಯವನ್ನು, ಇಷ್ಟು ಬಾರಿ
ಅದು ಒಂದು ಬಾರಿ ಆಂದೋಲನ ಆಗೋದಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕಿತ್ತು, ಇವನು ನಾಡಿದ ಮಿಡಿತಕ್ಕೂ ಅಷ್ಟೇ ಸಮಯ, ಒಂದೇ ಸಮಯವನ್ನ ತೆಗೆದುಕೊಂಡಿದ್ದನ್ನ ಅವರು ಕೌಂಟ್ ಮಾಡ್ಕೊಂಡಿದ್ರು, ಎಣಿಸ್ಕೊಂಡಿದ್ರು ಸಂಖ್ಯೆಯನ್ನು. ಅದನ್ನ ಗಮನಿಸಿ ಅವ್ರಿಗೆ ತುಂಬಾ ಆಶ್ಚರ್ಯ ಉಂಟಾಯ್ತು. Galileo experimented with various pendulum is verify his observation. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಆ ವೀಕ್ಷಣೆಯನ್ನ ಪರೀಕ್ಷಿಸೋಕ್ಕೋಸ್ಕರ ಅನೇಕ ಲೋಲಕಗಳಿಂದ ಪ್ರಯೋಗಗಳನ್ನ ನಡೆಸಿದ್ರು, ಬೇರೆ ಬೇರೆ ಪೆಂಡುಲಂಗಳಿಂದ ಅದರ ಒಂದು ಪ್ರಯೋಗವನ್ನು ನಡೆಸಿದ್ರು. He found that a pendulum of a given length takes always the same time to complete one oscillation. ಅವ್ರು ಬೇರೆ ಬೇರೆ ಪೆಂಡುಲಂಗಳಿಂದ ಪ್ರಯೋಗಗಳನ್ನ ನಡೆಸಿದ್ರು ಸಹ ಏನಾಯ್ತು, ಅದು ನಿಗದಿತ ಉದ್ದ ಅಂದ್ರೆ ಒಂದು ನಿರ್ದಿಷ್ಟ ಒಂದು 100 ಸೆಂಟಿಮೀಟರ್ ಅಥವಾ ಒಂದಿಷ್ಟು ಉದ್ದ ದಾರ, ಅಷ್ಟೇ ಉದ್ದದ ದಾರವನ್ನು ತೆಗೆದುಕೊಂಡು ನಿಗದಿತ ಉದ್ದದ ಲೋಲಕವು ತನ್ನ ಒಂದು ಆಂದೋಲನಕ್ಕೆ ಯಾವಾಗಲೂ ಸಮಾನ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಒಂದು ದಾರ ಇರ್ತಲ್ಲ, ಲೋಲಕ ಮಾಡೋದಕ್ಕೆ ನಾವು ದಾರ ತೆಗೆದುಕೊಂಡಿರ್ತೀವಲ್ಲ ಉದ್ದದ ದಾರ, ಆ ದಾರ 100 ಸೆಂಟಿಮೀಟರ್ ಇದೇನೆ, ಇನ್ನೊಂದು ಲೋಲಕ ಬೇರೆ ತರದ ಪೆಂಡಲ ಅಷ್ಟೇ ಉದ್ದದ ದಾರದಲ್ಲಿ ಬೇರೆ ಏನೋ ಹಾಕಿರ್ತೀರ, ಅದು ಆಂದೋಲನ ಆಗಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೋ ಇಲ್ಲಿರ್ತಕ್ಕಂಥ ವಸ್ತುವಿನ ಆಂದೋಲನ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತೆ. ಅಂದ್ರೆ ನಿಗದಿತ ಉದ್ದದ ಲೋಲಕವು ತನ್ನ ಒಂದು ಆಂದೋಲನಕ್ಕೆ ಒಂದು ಸಲ ಅದು ಆಸಿಲೇಷನ್ ಆಗೋದಕ್ಕೆ ಯಾವಾಗಲೂ ಸಮಾನ ಕಾಲಾವಧಿ ಸೇಮ್ ಟೈಮ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಅವ್ರು ಕಂಡುಹಿಡಿದ್ರು. ಅವ್ರಿಗೆ ಇದರಿಂದ ಗೊತ್ತಾಯ್ತು, ಬೇರೆ ಬೇರೆ ಲೋಲಕದಿಂದ ಮಾಡಿದ್ರೆ ಅಷ್ಟೇ ಉದ್ದದ ಲೋಲಕ ಇದ್ರೆ ನಿಗದಿತ ಉದ್ದ ಇದ್ರೆ ಅದು ಸಮಾನ ಸಮಯವನ್ನು ತೆಗೆದುಕೊಳ್ಳುತ್ತೆ ಕಾಲಾವಧಿ. ದಿಸ್ ಅಬ್ಸರ್ವೇಷನ್ ಲೀಡ್ ಟು ದ ಡೆವಲಪ್ಮೆಂಟ್ ಆಫ್ ಪೆಂಡುಲಮ್ ಕ್ಲಾಕ್. ಈ ಒಂದು ಆವಿಷ್ಕಾರದಿಂದ ಅವ್ರಿಗೆ ಏನಾಯ್ತು, ಒಂದು ಲೋಲಕದ ಗಡಿಯಾರವನ್ನು ಅಭಿವೃದ್ಧಿಪಡಿಸಿದ್ರು, ಪೆಂಡುಲಮ್ ಕ್ಲಾಕ್ ನ ತಯಾರು ಮಾಡೋದಕ್ಕೆ ಅವ್ರಿಗೆ ಪ್ರೇರಣೆ ಸಿಕ್ತು. ವೆಂಡಿಂಗ್ ಕ್ಲಾಕ್ಸ್ ಅಂಡ್ ರಿಸ್ಟ್ ವಾಚಸ್ ವರ್ ರಿಫೈನ್ಮೆಂಟ್ಸ್ ಆಫ್ ದ ಪೆಂಡುಲಮ್ ಕ್ಲಾಕ್ಸ್. ಇದರಿಂದ ಏನಾಯ್ತು, ಅವರು ಕೈ ಗಡಿಯಾರಗಳು, ವಾಚ್ ಕ್ಲಾಕ್, ಕೀಲಿ ಸುತ್ತಿನ ಗಡಿಯಾರಗಳು ಮತ್ತೆ ಲೋಲಕದ ಗಡಿಯಾರಗಳ ಪರಿಷ್ಕೃತ ಮಾದರಿಗಳು ಗಳನ್ನ ಅವರು ಅಭಿವೃದ್ಧಿಪಡಿಸೋದಕ್ಕೆ ಕಾರಣ. ಈ ರೀತಿ ಬೇರೆ ಬೇರೆ ರಿಸ್ಟ್ ವಾಚ್ ಅನ್ನ ತಯಾರು ಮಾಡೋದಕ್ಕೆ, ಪೆಂಡುಲಮ್ ಕ್ಲಾಕ್ಸ್ ಗಳನ್ನ ತಯಾರು ಮಾಡೋದಕ್ಕೆ, ರಿಫೈನ್ಮೆಂಟ್ ಪೆಂಡುಲಮ್ ಕ್ಲಾಕ್ಸ್ ನ ತಯಾರು ಮಾಡೋದಕ್ಕೆ ಅವ್ರಿಗೆ ಇದರಿಂದ ಸಹಾಯ ಆಗ್ತದೆ. ಆಯ್ತಾ? ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಟ್ ಆಫ್ ಟೈಮ್ ಅಂಡ್ ಸ್ಪೀಡ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕನ್ನಡ ಮೀಡಿಯಂ ಇರಲಿ ಇಂಗ್ಲೀಷ್ ಮೀಡಿಯಂ ಇರಲಿ ಅವ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳಿ. ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ. ಆ್ಯಂಡ್ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮ್ಗೆ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್, ಆಬ್ಜೆಕ್ಟಿವ್ ಟೈಪ್ ಈ ರೀತಿ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಬೇಕು ಎಲ್ಲ ಎಕ್ಸಾಮ್ಸ್ಗಳಿದ್ರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ನಾನು ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಅಂದರೆ CET 5 to 10 ಸೈನ್ಸ್, 5th to 10th ಸೈನ್ಸ್ ಅಂತ ಇದೆ ಅದು. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಈ ಲೆಸನಲ್ಲಿ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಬೇಕು, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅದನ್ನು ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಈ ಒಂದು ಲೆಸನ್ನ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆ ಅದನ್ನು ಆ್ಯಡ್ ಮಾಡಿ, ಓಕೆನಾ? ವಿತ್ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಇದನ್ನು ನೀವು 2-3 ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ದು ಎಕ್ಸ್ಪೆರಿಮೆಂಟ್ನ ನೀವೇ ಸಿಂಪಲಾಗಿ ಮನೇಲಿ ಮಾಡಿ. 5 ಎಕ್ಸ್ಪೆರಿಮೆಂಟ್ಸ್ದು ಇಲ್ಲಿ ನೋಟ್ ಮಾಡಿ. ಆ್ಯಂಡ್ ದೆನ್ ಡಿಫೈನ್ ಕ್ವಾರ್ಟ್ಸ್ ಕ್ಲಾಕ್. ಕ್ವಾರ್ಟ್ಸ್ ಕ್ಲಾಕ್ ಅಂದರೆ ಏನು? ವೈ ದ ಕ್ವಾರ್ಟ್ಸ್ ವಾಚ್ ಆರ್ ಕ್ವಾರ್ಟ್ಸ್ ಕ್ಲಾಕ್ ಆರ್ ಯೂಸ್ಡ್ ಟು ಮೆಷರ್ ಟೈಮ್. ಯಾಕೆಂದರೆ ದ ಕ್ಲಾಕ್ ಇಸ್ ಮಚ್ ಮೋರ್ ಆ್ಯಕ್ಯುರೇಟ್ ದ್ಯಾನ್ ದಟ್ ಆಫ್ ದ ಕ್ಲಾಕ್ಸ್ ಅವರ್, ಮಚ್ ಮೋರ್ ಆ್ಯಕ್ಯುರೇಟ್ ಟೈಮ್ನ ತೋರಿಸುತ್ತೆ. ಹಾಗಾಗಿ ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಗೆಲೀಲಿಯೋ ಅವ್ರ ಬಗ್ಗೆ ಶಾರ್ಟ್ ನೋಟನ್ನು ಬರಲಿ. ಹೌ ದ ಗೆಲೀಲಿಯೋ ಡೆವಲಪ್ಡ್ ಆಫ್ ಪೆಂಡುಲಮ್ ಕ್ಲಾಕ್. ಅವ್ರು ಪೆಂಡುಲಮ್ ಕ್ಲಾಕ್ನ ಅಭಿವೃದ್ಧಿಪಡಿಸಿದ್ದು ಹೇಗೆ ಅಂದರೆ ಇಲ್ಲಿ ಅದೇ ಈ ಬಾಕ್ಸ್ ಸರ್ಪ್ರೈಸ್ ಇಲ್ಲಿಂದ ಬರಲಿ. ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 1 or 2 ಟೈಮ್ ಈ ಆಡಿಯೋನ ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ನಲ್ಲಿ ಇಂಪಾರ್ಟೆಂಟ್ ಮಾಡೋಣ, ಅಂಡರ್ಲೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.